ಸಾಕ್ಷಿಯಲ್ಲಿ ಈಗ ನನ್ನ ದೇವರು ಅದ್ಭುತ ಕಾರ್ಯ ಮಾಡಿದ್ದಾನೆ. ನಮ್ಮ ಮನೆಯವರು ಅಷ್ಟು ಕುಡಿಯೋದು ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿ ದೇವರೇ ಮಾಡಿದ್ದಾನೆ ಅಂತ ನಂಬ್ತಾ ಇದ್ದೀನಿ. ಅಯ್ಯರು ಮಾಡಿದ ಪ್ರಾರ್ಥನೆ, ಇವೆಲ್ಲ ಮಾಡಿದ ಪ್ರಾರ್ಥನೆ ದೇವ್ರು ಕೇಳಿದಾನೆ ಅಂತ ನಂಬ್ತಾ ಇದ್ದೀನಿ. ನಾನು ಇನ್ನೊಂದು ಸಾಕ್ಷಿ ಏನಂದ್ರೆ, ಸಣ್ಣ ಮಗ ಒಂದು ಅಂಗಡಿ ಇಟ್ಟಿದ್ವಿ, ಅಲ್ಲಿ ಬರ್ಬೇಕಾದ್ರೆ ಬುತ್ತಿ ತಗೊಂಡ್ಬರ್ತಿದ್ದ. ತರ್ಬೇಕಾದ್ರೆ ಕಾಲು ಸೈಕಲ್ನಾಗ ಇಟ್ಬಿಟ್ಟಿದ್ದ. ಬರ್ತಾ ಬರ್ತಾ ನನಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಏನಂತ ತಿಳ್ಕೊಂಡು ಭಾಳ ನೋಡ್ಬಿಟ್ಟು ನಾವು ಮಾಡೋದು ನೋಡಿ ಆಮೇಲೆ ತೋರಿಸಿದ್ವಿ. ಜಗ್ಗಿ ಪ್ರೈವೇಟ್ನಾಗೆ ಭಾಳ ತೋರಿಸಿದೆ. ನಮ್ಮನೆಯವ್ರು ಬರೋದು ಸುಮ್ಮನೆ ಕುಡಿದು ನಿಷೇಧಾಗ ಅಷ್ಟೇ, ಏನೋ ಮಾಡಿಬಿಟ್ಟೆ ಅಷ್ಟೇ. ಏನು ಆರೋಗ್ಯ ಹೆಂಗೈತೆ ಅಂತ ಕೇಳೋದಲ್ಲ ಅವರು, ಇಷ್ಟೇ ಬರೀ ಅವ್ರದ್ದು ಏನು ಮಾಡಿದೆ ಯಾಕಡೆ ಮಾಡಿದೆ ಅಷ್ಟೇ. ನಾನು ಮತ್ತೆ ಪಶ್ಚಾತ್ತಾಪಟ್ಟೆ ತಂದೆ, ನನಗೆ ಮಾತ್ರ ಬಿಡುಗಡೆ ಇಲ್ಲಪ್ಪ. ನಾವು ಅಡ್ದಿನ ಮೇಲೆ ನನಗೆ ಅಲ್ಲ, ನಾವು ಎಷ್ಟಾದ್ರು ಅಂತ ನನ್ನ ಮಗನ ನೋಡ್ದಂಗೆಲ್ಲ ಕಾಲು ನೋಡ್ದಂಗೆಲ್ಲ ಕಾಲಾಗ ರಸ್ತೆ ಖರ್ಚು ಕಟ್ಟಿದ್ರೆ ಕಿಮೂರ್ ಅಂತದೆಲ್ಲ ಹಿಡಿತಿತ್ತು. ಖರ್ಚು ಕಟ್ಟಿ ಅಯ್ಯರ ಹತ್ರ ಪ್ರಾರ್ಥನೆ ಮಾಡಿಸಿದೆ. ಅಯ್ಯರ ಅದು ನೋಡ್ಲಾರ್ದನೆ ಕಾಲಿಗೆ 2 ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ದೇವ್ರು ಅವಾಗಿದ್ದು ಅವ್ರಿಗೆ ಕಾಲು ಸಂಪೂರ್ಣವಾಗೈತೆ. ಅದು ಪುನಃ ದೇವ್ರು ಮುಟ್ಟಿದ್ದಾನೆ ಅಂತ ನಂಬುತ್ತಾ ಸ್ವಲ್ಪ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಪುನಃ ಅವನಿಗೆ ಕಟ್ಟಿಸಿ ಬಂದಿದ್ದೀನಿ. ಗುಣವಾಗಿದೆ. ಅಡ್ಡಾಡ್ತಾ ಇದ್ದಾನೆ ಇವಾಗ. ಕಟ್ಟಿರ್ತೇನೆ. ಇದೊಂದು ಸಣ್ಣ ಸಾಕ್ಷಿ ನಾಮದಲ್ಲಿ ಜೀವಿಸಿ